ಡೆಮೋಡ್ತಿದ್ರಲ್ಲ ಕಾಪರೇಟಿವ್ಸಿಂದ ಮೀಟ್ನಾಗ ಇಟ್ಕೋದೀನಿ. ಇದು ಫುಲ್ ಸಾಂಗಿಂದ ನೋಡ್ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ರಿ, ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಫುಲ್ ಸಾಂಗಿಂದ. ಓಕೆ, ನೀವು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊರೆ ಬರ್ತ್ಡೇಗೆ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ಹಾಗೆ ಬರ್ತ್ಡೇ ಯೂಸ್ ಮಾಡ್ಕೋಬೋದು, ರೀಲ್ಸ್ಗೆ ಅಂದ್ರೆ ಯೂಸ್ ಮಾಡ್ಕೋಬೋದು. ಓಕೆ, ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ಈ ಥರ ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿದ್ರೆ ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಇಲ್ಲಿ ಸ್ಕ್ರೋಲ್ ಮಾಡಿರಿ, ಇಲ್ಲಿ ನೋಡಿರಿ, ಇಲ್ಲಿ ನೀವು ಡೇಟನ್ನು ಚೇಂಜ್ ಮಾಡ್ಕೋಬೋದು, ಹಾಗೆ ಇಯರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಬರ್ತ್ಡೇಗೆ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ವೀಡಿಯೋ ಅನ್ನೋದು. ಓಕೆ, ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಇಟ್ಕೊರಿ, ನಿಮ್ಮ ನೇಮನ್ನು ಇಟ್ಕೊಂಡು. ಓಕೆ, ಇಲ್ಲಿಂದ್ರೆ ಮತ್ತು ಇಲ್ಲಿ ಫೋಟೋಸ್ ಇರುತ್ತೆ ಆಯಿತಾ. ಇಲ್ಲಿಂದ್ರೆ ಫೋಟೋಸ್ ಇರುತ್ತೆ, ಇಲ್ಲಿ ನೋಡಿರಿ, ಇಲ್ಲಿ ಒಂದು ಫೋಟೋ ತೊಗೊಂಡು ಕಲರ್ ಆ್ಯಂಡ್ ಫೀಲ್ಡಾಗಿ ಹೋಗಿ ಈ ಫೋಟೋ ಇಟ್ಟಿದ್ದೀನಿ ನಾನು. ಆಯಿತಾ, ನೋಡಿರಿ ಬ್ಯಾಕ್ ಸೈಡ್ ಬಂತು, ಇಲ್ಲಿ ಮತ್ತೊಂದು ಫೋಟೋ ಇಡಬೇಕು. ಇಲ್ಲಿ ನೋಡಿರಿ ಮೇಲ್ಗಡೆ ಬರ್ರಿ, ಇಲ್ಲಿ ಗ್ರೂಪ್ಸ್ ಇರುತ್ತೆ, ಆ ಎಡಿಟ್ ಗ್ರೂಪಾಗ ಹೋಗಿ ಇಲ್ಲಿ ನೋಡಿರಿ ಸೇಮ್ ಫೋಟೋಸು ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ನಿಮ್ಮ ಒಂದು ಫೋಟೋ ಹೀಗೆ ಆ್ಯಡ್ ಮಾಡಬೇಕು ಆಯಿತಾ. ಸೆಟ್ ಆಯಿತು. ಈಗ ನೋಡಿರಿ ತೋರಿಸ್ತೀನಿ ನಿಮಗೆ ಎಕ್ಸಾಂಪಲು. ನೋಡಿರಿ ಸೆಟ್ ಆಯಿತು ಆಯಿತಾ. ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ಮತ್ತೊಂದು ಫೋಟೋ ತೊಗೊಂಡು ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಆ್ಯಡ್ ಮಾಡಿದ್ರೆ ಆಯಿತು, ಸೆಟ್ ಆಗುತ್ತೆ ಆಯಿತಾ. ಇದೇ ಥರ ಎಲ್ಲ ಫೋಟೋಸು ಕಲರ್ ಆ್ಯಂಡ್ ಫೀಲ್ಡಾಗ ಹೋಗಿ ಇದೇ ಥರ ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿಂದ ಫಿಂಗರಿಂದ ಆಯಿತಾ. ನೋಡಿರಿ ಅಡ್ಜಸ್ಟ್ಮೆಂಟ್ ಆಯಿತು. ಓಕೆ, ಎಲ್ಲ ವೀಡಿಯೋ ರೆಡಿ ಆದಮೇಲೆ ಇಲ್ಲಿಂದ್ರೆ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇನ್ನೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್.